ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ತುಮಕೂರು ಪಾರಂಪರಿಕ ವೈದ್ಯ ಪರಿಷತ್ತಿನ ಬೆಳ್ಳಿ ಮಹೋತ್ಸವದ ಅಂಗವಾಗಿ ಮೇ 10ರಂದು ಶಿವಗಂಗೆಯ ಹೊನ್ನಮ್ಮ ದೇವಿ ಗವಿ ಮಠದ ಆವರಣದಲ್ಲಿ ಬೆಂಗಳೂರು ವಿಭಾಗೀಯ ಮಠದ ಪಾರಂಪರಿಕ ವೈದ್ಯರ ಸಮಾವೇಶ ಹಾಗೂ ಪಾರಂಪರಿಕ ವೈದ್ಯ ಪದ್ಧತಿಯ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಜಿ ಮಹದೇವಯ್ಯ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಇಂದು ಮಾತನಾಡಿದ ಅವರು 2001ರ ಜನವರಿ 6ರಂದು ಪಾರಂಪರಿಕ ವೈದ್ಯ ಪರಿಷತ್ ಕರ್ನಾಟಕ ಸಿದ್ಧಗಂಗೆಯ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳ ಕೃಪಾಶೀರ್ವಾದದೊಂದಿಗೆ ಆರಂಭವಾಗಿದ್ದು 24 ವರ್ಷ ಪೂರೈಸಿ 25ನೇ ವರ್ಷಕ್ಕೆ ಕಾಲಿಟ್ಟಿದೆ. ಪರಿಷತ್ತಿನ ಬೆಳ್ಳಿ ಮಹೋತ್ಸವದ ಅಂಗವಾಗಿ ಪಾರಂಪರಿಕ ವೈದ್ಯರನ್ನು ಸಂಘಟಿಸುವ ಉದ್ದೇಶದಿಂದ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ ಹಾಗೂ ತುಮಕೂರು ಜಿಲ್ಲೆಯಲ್ಲಿ ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ಚಿಕಿತ್ಸೆಯಲ್ಲಿ ತೊಡಗಿರುವ ವೈದ್ಯರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಮೇ 10ರಂದು ಭಾನುವಾರ ಬೆಳಗ್ಗೆ 10:30ಕ್ಕೆ ಶಿವಗಂಗೆಯ ಹೊನ್ನಮ್ಮದೇವಿ ಗವಿಮಠದಲ್ಲಿ ನಡೆಯುವ ಪಾರಂಪರಿಕ ವೈದ್ಯ ಪರಿಷತ್ನ ಸಮಾವೇಶದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮೀಜಿ ಹಾಗೂ ಪಾಲನಹಳ್ಳಿ ಮಠದ ಶ್ರೀ ಡಾಕ್ಟರ್ ಸಿದ್ದರಾಜ ಸ್ವಾಮೀಜಿಗಳು ವಹಿಸಲಿದ್ದಾರೆ. ಕರ್ನಾಟಕ ಜೀವ ವೈವಿಧ್ಯ ಮಂಡಳಿಯ ಅಧ್ಯಕ್ಷರಾದ ವಾಡ್ನಾಳ್ ಜಗದೀಶ್ ರವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಅಮೃತ ಸಿಂಚನ ಆಧ್ಯಾತ್ಮಿಕ ವಿವಿಯ ಸಂಸ್ಥಾಪಕ ಕುಲಪತಿಗಳಾದ ಡಾಕ್ಟರ್ ಹರೀಶ್ ಎಂ, ಪಾರಂಪರಿಕ ವೈದ್ಯ ಪರಿಷತ್ತಿನ ಸಂಸ್ಥಾಪಕ ನಿರ್ದೇಶಕರಾದ ಗಾನಂ ಶ್ರೀಕಂಠಯ್ಯ, ಪ್ರೊಫೆಸರ್ ಹರಿಹರ ಮೂರ್ತಿ, ಡಾಕ್ಟರ್ ಸತ್ಯನಾರಾಯಣ ಭಟ್, ವೈದ್ಯ ಪರಿಷತ್ನ ರಾಷ್ಟ್ರೀಯ ಅಧ್ಯಕ್ಷರಾದ ಎಂ ಗೋಪಾಲಕೃಷ್ಣರವರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಪಾರಂಪರಿಕ ವೈದ್ಯ ಪರಿಷತ್ ಕರ್ನಾಟಕದ ಬೆಳ್ಳಿ ಮಹೋತ್ಸವದ ಅಂಗವಾಗಿ ಆಸಕ್ತರಿಗೆ ಪಾರಂಪರಿಕ ವೈದ್ಯ ಪದ್ಧತಿ ಬಗ್ಗೆ ನುರಿತ ಪಾರಂಪರಿಕ ವೈದ್ಯರಿಂದ 10 ದಿನಗಳ ತರಬೇತಿ ನೀಡಲಾಗುವುದು. ಹೊನ್ನಮ್ಮ ದೇವಿ ಗವಿಮಠದಲ್ಲಿಯೇ ಊಟ ವಸತಿಯೊಂದಿಗೆ ತರಬೇತಿ ನೀಡಲಾಗುವುದು. ಪ್ರವೇಶ ಶುಲ್ಕ 5,000 ರೂಪಾಯಿ ಎಂದು ನಿಗದಿಪಡಿಸಲಾಗಿದೆ. ತರಬೇತಿಯಲ್ಲಿ ಗಿಡಮೂಲಿಕೆಗಳ ಗುರುತಿಸುವಿಕೆ, ಏಕಮೂಲಿಕೆ, ಬಹುಮೂಲಿಕೆಗಳಿಂದ ಔಷಧ ಸಿದ್ಧಪಡಿಸುವುದು, ಕ್ಷಾರ ತೆಗೆಯುವುದು, ತೈಲಗಳನ್ನು ಸಿದ್ಧಪಡಿಸುವುದು, ಸತ್ವ ತೆಗೆಯುವುದು, ಲೇಹ, ವಟಿ, ಕಷಾಯ ಹೀಗೆ ಹಲವು ಪಾರಂಪರಿಕ ಔಷಧಿಗಳ ತಯಾರಿಕೆಯನ್ನು ತಿಳಿಸಿಕೊಡಲಾಗುವುದು. ಅಲ್ಲದೆ ಒಂದು ಸಣ್ಣ ಪರೀಕ್ಷೆ ನಡೆಸಿ ಪಾಸಾದವರಿಗೆ ಪಾರಂಪರಿಕ ವೈದ್ಯ ಸರ್ಟಿಫಿಕೇಟ್ ಸಹ ನೀಡಲಾಗುವುದು. ತರಬೇತಿಗೆ ವಿದ್ಯಾರ್ಹತೆ ಮತ್ತು ವಯಸ್ಸು ನಿಗದಿಪಡಿಸಿಲ್ಲ. ಆಸಕ್ತರು ತರಬೇತಿ ಪಡೆಯಬಹುದು ಎಂದು ತಿಳಿಸಲಾಗಿದೆ. ಸರ್ಕಾರ ಇದೇ ಮೊದಲ ಬಾರಿಗೆ ಜೀವ ವೈವಿಧ್ಯ ಮಂಡಳಿ ಪಾರಂಪರಿಕ ವೈದ್ಯರನ್ನು ಒಗ್ಗೂಡಿಸಿ ಗ್ರಾಮ ಪಂಚಾಯಿತಿ ಹಂತದಲ್ಲಿ ಶಾಲಾ ಕಾಲೇಜು ಮೈದಾನಗಳು, ಸರ್ಕಾರಿ ಜಾಗಗಳಲ್ಲಿ ಔಷಧಿ ವನಗಳನ್ನು ಬೆಳೆಸಲು ಮುಂದಾಗಿದೆ. ಅಲ್ಲದೆ ಆ ಮೂಲಕ ಗ್ರಾಮೀಣ ಭಾಗದಲ್ಲಿ ಪಾರಂಪರಿಕ ವೈದ್ಯ ಪದ್ಧತಿಯನ್ನು ಬೆಳೆಸಲು ಮುಂದಾಗಿರುವುದು ಸ್ವಾಗತಾರ್ಹ ಬೆಳವಣಿಗೆ ಎನ್ನಲಾಗಿದೆ. ಸರ್ಕಾರ ಒಂದಷ್ಟು ಅರಣ್ಯ ಭೂಮಿಯನ್ನು ಲೀಸ್ಗೆ ನೀಡಿದರೆ ಅದರಲ್ಲಿ ಗಿಡಮೂಲಿಕೆಯನ್ನು ಬೆಳೆಸಿ ಸಂರಕ್ಷಿಸಲು ಪಾರಂಪರಿಕ ವೈದ್ಯರು ಸಿದ್ಧರಿದ್ದು, ಈ ಬಗ್ಗೆ ಹಲವು ಬಾರಿ ಮನವಿ ಮಾಡಿದರೂ ಸರ್ಕಾರ ನಮ್ಮ ಪ್ರಸ್ತಾವನೆಯನ್ನು ಸ್ವೀಕರಿಸಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಪಾರಂಪರಿಕ ವೈದ್ಯರಿಗೆ ನಲ್ರಿಗೆ ಗುರುಸಿದ್ದಪ್ಪ, ಅರುಣ್ ಕುಮಾರ್, ಡಿ ಪ್ರಕಾಶ್, ರೂಪಾ, HR ರತ್ನ, ವಿಸಿ ಸುರೇಶ್ ಕುಮಾರ್, ಮೋಹನ್ ಸ್ವಾಮಿ, ವಾಸು ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಈ ದಿನದ ಪತ್ರಿಕಾ ಮಾಧ್ಯಮಕ್ಕೆ ನಮಗೆಲ್ಲರಿಗೂ ವಿಶೇಷವಾಗಿ ಧನ್ಯವಾದಗಳನ್ನ ಕಾರ್ಯಕ್ರಮ ಬಂದಿದ್ದಕ್ಕೆ ನಿಮಗೆ ಸ್ವಾಗತವನ್ನು ಕೊಡ್ತಿದ್ದೇವೆ. ಬೆಳ್ಳಿ ಮಹೋತ್ಸವ ವರ್ಷಾಚರಣೆಯ ಕಾರ್ಯಕ್ರಮದ ಅಂಗವಾಗಿ ದಿನಾಂಕ 10ನೇ ತಾರೀಕು ಶಿವಗಂಗೆಯ ಹೊನ್ನಮ್ಮ ದೇವಿ ಗವಿಮಠದಲ್ಲಿ ವಿಭಾಗ ಮಟ್ಟದ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೇವೆ. ಅಂದರೆ ತುಮಕೂರು, ರಾಮನಗರ, ಬೆಂಗಳೂರು ನಗರ ಹಾಗೂ ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ ಸೇರಿದ 4 ಜಿಲ್ಲೆಯ ವೈದ್ಯರು ಒಂದು ಕಡೆ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಅದರ ಜೊತೆಗೆ ನಾವು ಪಾರಂಪರಿಕ ವೈದ್ಯರ ಜ್ಞಾನವನ್ನು ಮುಂದಿನ ಪೀಳಿಗೆಗೆ ಉಳಿಸಬೇಕು ಅಂತ ತರಬೇತಿ ಕಾರ್ಯಾಗಾರವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಈ 4 ಜಿಲ್ಲೆಯ ಪಾರಂಪರಿಕ ವೈದ್ಯ ಬಂಧುಗಳು ಹಾಗೂ ಪರಂಪರೆ ಜ್ಞಾನವನ್ನು ಉಳಿಸಲಿಕ್ಕೆ ಸಹಕಾರಿ ಆಗಬೇಕಾಗಿರೋದ್ರಿಂದ ಎಲ್ಲ ಆಸಕ್ತ ಬಂಧುಗಳು ಇದಕ್ಕೆ ಹೆಚ್ಚಿನ ಸಹಕಾರವನ್ನು ನೀಡಬೇಕಾಗಿತ್ತು. ನಮ್ಮ ಹೊನ್ನಮ್ಮ ಗವಿ ಮಠದ ಶ್ರೀಗಳು ಪೂಜ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗೆ ಪಾಲನಹಳ್ಳಿ ಮಠದ ಸಿದ್ದರಾಜ ಸ್ವಾಮೀಜಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಪರಿಷತ್ತಿನ ಸಂಸ್ಥಾಪಕರಾದ ಗಾನಂ ಶ್ರೀಕಂಠಯ್ಯನವರು, ಹರಿರಾಮಮೂರ್ತಿರವರು ಹಾಗೂ ಡಾಕ್ಟರ್ ಸತ್ಯನಾರಾಯಣ ಭಟ್
ಇವರು ಕೂಡ ಸಂಸ್ಥಾಪಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗೆ ನಮ್ಮ ವೈದ್ಯ ಪರಿಷತ್ತಿನ ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮಕ್ಕೆ ಪ್ರೊಫೆಸರ್ ಡಾಕ್ಟರ್ ಹರೀಶ್ ಅವರು, ಸಂಸ್ಥಾಪಕ ಕುಲಪತಿಗಳು, ಅಮೃತ ಸಿಂಚನ ಅಧ್ಯಾತ್ಮ ವಿಶ್ವವಿದ್ಯಾಲಯದವರು, ಅವರು ಕೂಡ ತಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ರೀತಿಯಲ್ಲಿ ಜ್ಞಾನವನ್ನು ಮುಂದಿನ ಪೀಳಿಗೆಗೆ ಉಳಿಸುವ ದೃಷ್ಟಿಯಿಂದ ಈ 4 ಜಿಲ್ಲೆಯ ಆಸಕ್ತ ವೈದ್ಯ ಬಂಧುಗಳು ಹಾಗೂ ಪಾರಂಪರಿಕ ವೈದ್ಯರುಗಳು ಸುಮಾರು 150ಕ್ಕೂ ಹೆಚ್ಚು ವೈದ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಕಾರಣೀಭೂತರಾಗಲಿಕ್ಕೆ ವೈದ್ಯ ಪರಿಷತ್ ವತಿಯಿಂದ ಅವರೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬರಬೇಕಾಗಿ ಪತ್ರಿಕಾ ಮಾಧ್ಯಮದ ಮೂಲಕ ಹಾಗೂ ಈ ಮೂಲಕ ನಾನು ಕೇಳಿಕೊಳ್ತಿದ್ದೀನಿ.